ಸಿಮೆಂಟ್ ಐತಲ್ಲ ಫ್ರೆಶ್ ಇರಬೇಕು ಯಾವಾಗಲೂ. 3 ಮಂತ್ಸ್ಗಿಂತ ಜಾಸ್ತಿ ಇತ್ತಂದರೆ ಇದು ಐತಲ್ಲ ಸಿಮೆಂಟ್ ಎಕ್ಸ್ಪೈರ್ ಆಗಿದೆ ಅಂತ. ನಿಮ್ಮ ಸೈಟಿಗೆ ಸಿಮೆಂಟ್ ಬಂದಿದೆ ಅಂದರೆ ಆ ಸಿಮೆಂಟು ಫ್ರೆಶ್ ಇದೆನಾ ಇಲ್ಲ ಅಂತ ನೀವು ಯಾವ ಥರ ಫೈಂಡ್ ಔಟ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಮೊದಲು ಐತಲ್ಲ 18 ಅಂತ ಇದೆ, ಆಮೇಲೆ 05 ಇದೆ, 26 ಇದೆ. ನೋಡಿ ಕೈಯಲ್ಲಿ ತಗೊತಾ ಇದ್ದೀನಿ. ಸಿಮೆಂಟ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಯಾವುದು ನಿಮಗೆ ಲಂಪ್ಸು ಇಲ್ಲಿ ಕಾಣ್ತಾ ಇಲ್ಲ. ಸೊ ನಮಗೆ ಯಾವಾಗಲೂ ಐತಲ್ಲ ಕಲರು ಸಿಮೆಂಟ್ ಇಂದು ಗ್ರೀನಿಶ್ ಗ್ರೇ ಕಲರ್ ಟೈಪ್ ಇರಬೇಕು. ಈ ಥರ ಫ್ಲೋಟ್ ಆಗಿ ಆಮೇಲೆ ಐತಲ್ಲ ಸಿಂಕ್ ಆಗಬೇಕು. ಈ ಥರ ಇದ್ರೆ ಐತಲ್ಲ ಸಿಮೆಂಟ್ ಕ್ವಾಲಿಟಿ ಚೆನ್ನಾಗಿದೆ ಅಂತ. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಸೈಟಲ್ಲಿದ್ದೀವಿ. ಸೊ ನಾವು ಈಗ ಒಂದು RCC ಸ್ಲ್ಯಾಬ್ ಕ್ಯಾಶ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಹಿಂದೆ ನೋಡ್ತಾ ಇದ್ದೀರಾ ಒಂದು ಸಿಮೆಂಟು JSW ಬ್ರ್ಯಾಂಡ್ ಬಂದಿದೆ. ಸೊ ಈಗ ನೀವು ಸೈಟ್ ಕ್ಯಾಶ್ ಮಾಡ್ತಾ ಇದ್ದೀರಾ ಕಾಲಮು ಬೀಮು ಅಂದರೆ, ಸೊ ನಿಮ್ಮ ಸೈಟಲ್ಲಿ ನೀವು ಬಂದಿರೋದು ಸಿಮೆಂಟು ಫ್ರೆಶ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿ ಹೆಂಗೆ ಚೆಕ್ ಮಾಡಬೇಕು ವಿಥೌಟ್ ಇನ್ಸ್ಟ್ರೂಮೆಂಟು ಆನ್ ಸೈಟ್ ಅಂತ ಇವತ್ತು ನಿಮಗೆ ಹೇಳ್ತೀವಿ ಡೀಟೇಲ್ ಆಗಿ. ಒಂದು 5 ರಿಂದ 6 ಪಾಯಿಂಟ್ಸ್ ಕವರ್ ಮಾಡ್ತೀವಿ. ನೋಡಿ ನಮ್ಮದೊಂದು RCC ಸ್ಲ್ಯಾಬ್ ಐತಲ್ಲ ಒಂದು ಕ್ಯಾಸ್ಟಿಂಗ್ ಮಾಡ್ತಾ ಇದ್ದೀವಿ. ಸೊ ಈಗ ಸಿಮೆಂಟ್ ಬಂದಿದೆ. ಸೊ ಈಗ ಸಿಮೆಂಟು ನಿಮಗೆ ಯಾವ ಥರ ಫ್ರೆಶ್ ಇದೆ, ಕ್ವಾಲಿಟಿ ಹೆಂಗೆ ಚೆಕ್ ಮಾಡೋದು ಅಂತ ಒಂದು ಫೀಲ್ಡ್ ಪ್ರಾಕ್ಟಿಕಲ್ ಟೆಸ್ಟ್ ಐತಲ್ಲ ನಿಮಗೆ ಮಾಡಿ ತೋರಿಸಿ. ಈಗ ಫಸ್ಟ್ ಪಾಯಿಂಟಲ್ಲಿ ನಿಮ್ಮ ಸೈಟಿಗೆ ಸಿಮೆಂಟ್ ಬಂದಿದೆ ಅಂದರೆ ಆ ಸಿಮೆಂಟು ಫ್ರೆಶ್ ಇದೆನಾ ಇಲ್ಲ ಅಂತ ನೀವು ಯಾವ ಥರ ಫೈಂಡ್ ಔಟ್ ಮಾಡಬೇಕಂದ್ರೆ, ಸಿಮೆಂಟಲ್ಲಿ ಐತಲ್ಲ ಇವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಪ್ರೈಸು ಎಲ್ಲ ಬರೆದಿರ್ತಾರೆ. ಏನೇನಿರುತ್ತೆ ಯಾವ ಥರ ನೋಡಬೇಕು ಅಂತ ಬನ್ನಿ ಹೇಳ್ತೀವಿ. ನೋಡಿ ಇಲ್ಲಿ ಐತಲ್ಲ ಫಸ್ಟ್ ಬಂದು ನಿಮಗೆ ಇಲ್ಲಿ ಬರೆದಿರ್ತಾರೆ, ಎಲ್ಲ ಸಿಮೆಂಟಲ್ಲಿ ಐತಲ್ಲ ಈ ಥರ ಬರೆದಿರ್ತಾರೆ. ಅದು ನೀವು ಐತಲ್ಲ ಈಸಿಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಮೊದಲು ಐತಲ್ಲ 18 ಅಂತ ಇದೆ, ಆಮೇಲೆ 05 ಇದೆ, 26 ಇದೆ. ಆ್ಯಕ್ಚುಲಿ ನಾವು ಐತಲ್ಲ ಕಾಂಕ್ರೀಟ್ ಕ್ಯಾಸ್ಟ್ ಮಾಡ್ತಾ ಇರೋದು May 6, 2026. ಬಟ್ ಇಲ್ಲಿ ಐತಲ್ಲ ನೋಡಿ 18, 05, 26 ಇದೆ. 18 ಅಂದರೆ ಇದು ನಿಮಗೆ April 27 ಇಂದ May 3 ಒಳಗೆ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. ಅಂದರೆ 18 ಇದು ವೀಕ್ಸ್ ತೋರಿಸ್ತಾ ಇದೆ ನಿಮಗೆ. ಇದು 05 ಐತಲ್ಲ ಇದು ಮಂತು, ಅಂದರೆ ಯಾವ ಮಂತು, ಮೇ, ಏಪ್ರಿಲ್, ಜೂನ್, ಯಾವ ಮಂತಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಅಂತ. ಇದು 26 ಏನು ನೋಡ್ತಾ ಇದ್ದೀರಲ್ಲ ಇದು ಇಯರು. ಸೊ 18 ವೀಕ್ಸು ಅಂದರೆ ಲಾಸ್ಟ್ ವೀಕೆ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, ಮೇ ಮಂತಲ್ಲಾಗಿದೆ. ಆಮೇಲೆ 26 ಅಂದರೆ 2026 ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಅಂತ ನೀವು ಐತಲ್ಲ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು ಇದು ಫ್ರೆಶ್ ಸಿಮೆಂಟ್ ಅಂತ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ನಿಮಗೆ ಸಿಮೆಂಟು ಕ್ವಾಲಿಟಿ ಹೆಂಗೆ ಚೆಕ್ ಮಾಡೋದು ಅಂತ ತೋರಿಸ್ತೀವಿ. ನೋಡಿ ಬನ್ನಿ. ಈಗ ನೋಡಿ ಇಲ್ಲಿ ಸಿಮೆಂಟ್ ಬ್ಯಾಗ್ ಇದೆ ನಮ್ಮ ಹತ್ರ. ಈ ಸಿಮೆಂಟ್ ಬ್ಯಾಗಲ್ಲಿ ನೋಡಿ ಸಿಮೆಂಟ್ ನಾನು ಕೈಯಲ್ಲಿ ತೊಗೊತಾ ಇದ್ದೀನಿ. ನೋಡಿ ಕೈಯಲ್ಲಿ ತೊಗೊತಾ ಇದ್ದೀನಿ. ಸಿಮೆಂಟ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಯಾವುದು ನಿಮಗೆ ಲಂಪ್ಸು ಇಲ್ಲಿ ಕಾಣ್ತಾ ಇಲ್ಲ. ಸೊ ಇದ್ರಾಗ ಏನಾರ ನಿಮಗೆ ಲಂಪ್ಸ್ ಬಂತು, ಗುಡ್ಡೆ ಏನಾರ ಬರ್ತಾ ಇದೆ ಅಂದರೆ ಆವಾಗ ಏನಾಗುತ್ತೆ, ಈ ಸಿಮೆಂಟಲ್ಲಿ ಐತಲ್ಲ ಮಾಯಿಶ್ಚರ್ ಕಂಟೆಂಟು ಹಿಡಿದಿದೆ, ಇದು ಐತಲ್ಲ ಸಿಮೆಂಟು ಸ್ಟ್ರೆಂತು ಕಳೆದಿದೆ ಅಂತ ಅರ್ಥ. ಹಾಗಾಗಿ ಯಾವಾಗಲೂ ಐತಲ್ಲ ಸಿಮೆಂಟ್ ತೊಗೊತೀವಲ್ಲ ಸಾಫ್ಟ್ ಆಗಿರಬೇಕು. ಇದು ಐತಲ್ಲ ಯಾವುದು ಲಂಪ್ಸ್ ಐತಲ್ಲ ಇದರೊಳಗೆ ಇರಬಾರ್ದು. ಅದು ಐತಲ್ಲ ಸಿಮೆಂಟ್ ಕ್ವಾಲಿಟಿ ಚೆನ್ನಾಗಿದೆ ಅಂತ. ಫ್ರೆಂಡ್ಸ್ ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಸಿಮೆಂಟು ಕಲರ್ ಯಾವ ಥರ ನೋಡಬೇಕು, ಯಾವ ಥರ ಕಲರ್ ಚೆನ್ನಾಗಿದ್ರೆ ಐತಲ್ಲ ನಿಮ್ಮದು ಕ್ವಾಲಿಟಿ ಸಿಮೆಂಟ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ಈಗ ನೋಡಿ ಇಲ್ಲಿ ಸಿಮೆಂಟ್ ಇದೆ. ಇದು ಸಿಮೆಂಟ್ ಐತಲ್ಲ ನಿಮ್ಮದು ಯಾವಾಗಲೂ ಐತಲ್ಲ ಗ್ರೀನಿಶು ಗ್ರೇ ಕಲರ್ ಇರಬೇಕು. ಇದು ಐತಲ್ಲ ಗ್ರೀನಿಶ್ ಗ್ರೇ ಕಲರ್ ಬಿಟ್ಟು ಬೇರೆ ಯಾವುದು ಕಲರ್ ಬರ್ತಾ ಇದೆ, ವೈಟಿಶ್ ಆಗಲಿ, ಬೇರೆ ಯಾವ್ದಾರ ಗ್ರೀನಿಶ್ ಆಗಲಿ, ಯಾವ ಥರ ಬ್ಲ್ಯಾಕ್ ಆಗಲಿ, ಈ ಥರ ಕಲರ್ ಬರ್ತಾ ಇದೆ ಅಂದರೆ ಫಿಸಿಕಲಿ ಕೆಮಿಕಲಿ ಏನೋ ಕಂಟಾಮಿನೇಷನ್ ಇದರೊಳಗೆ ಆ್ಯಡ್ ಆಗಿದೆ ಅಂತ ಅರ್ಥ. ಸೊ ನಮಗೆ ಯಾವಾಗಲೂ ಐತಲ್ಲ ಕಲರು ಸಿಮೆಂಟಿಂದು ಗ್ರೀನಿಶ್ ಗ್ರೇ ಕಲರ್ ಟೈಪ್ ಇರಬೇಕು. ಸೊ ಬೇರೆ ಕಲರ್ ಯಾವ್ದಾರ ಬದೆ ಅಂದರೆ ಇದ್ರಾಗೆ ಏನೋ ಕಂಟಾಮಿನೇಷನ್ ಆ್ಯಡ್ ಆಗಿದೆ ಅಂತ ಅರ್ಥ. ಅದು ಹಾಗಾಗಿ ಐತಲ್ಲ ಸಿಮೆಂಟ್ ಕ್ವಾಲಿಟಿ ಕಲರ್ ಚೆನ್ನಾಗಿದ್ದರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅರ್ಥ. ಫ್ರೆಂಡ್ಸ್ ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ನಾವು ಐತಲ್ಲ ನಿಮಗೆ ಸಿಮೆಂಟಿಂದು ಫ್ಲೋಟ್ ಟೆಸ್ಟ್ ಮಾಡಿ ತೋರಿಸ್ತೀವಿ. ಈಗ ನೋಡಿ ನಾವು ಸಿಮೆಂಟ್ ತೊಗೊತಾ ಇದ್ದೀವಿ. ಈ ಸಿಮೆಂಟ್ ಏನು ತೊಗೊಂಡಿದ್ದೀವಲ್ಲ ಯಾವಾಗಲೂ ಒಂದು ಬಕೆಟಲ್ಲಿ ಒಂದು ಐತಲ್ಲ ಕಪ್ ಆಫ್ ವಾಟ್ರಲ್ಲಿ ಏನು ಮಾಡಬೇಕು, ಸಿಮೆಂಟ್ ಐತಲ್ಲ ಈ ಥರ ಆ್ಯಡ್ ಮಾಡಬೇಕು. ಈ ಥರ ಆ್ಯಡ್ ಮಾಡ್ತಾ ಇದ್ರೆ ಏನಾಗುತ್ತೆ, ಸಿಮೆಂಟ್ ಐತಲ್ಲ ಫ್ಲೋಟ್ ಆಗಬೇಕು. ಇಮ್ಮಿಡಿಯೇಟ್ ಐತಲ್ಲ ಅದ್ರೊಳಗೆ ಏನಾಗುತ್ತೆ ಸಿಂಕ್ ಆಗಬಾರ್ದು. ಇಮ್ಮಿಡಿಯೇಟ್ ಸಿಂಕ್ ಆಗ್ತಾ ಇದೆ ಅಂದರೆ ಏನಾಗುತ್ತೆ, ಅದು ಐತಲ್ಲ ಇದ್ರದ್ದು ಕ್ವಾಲಿಟಿ ಆಲ್ರೆಡಿ ಐತಲ್ಲ ಎಲ್ಲ ಹಾಳಾಗಿದೆ, ಇದ್ರದ್ದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅರ್ಥ. ಬಿಫೋರ್ ಸಿಂಕ್ ಅಂದರೆ ಸಿಂಕ್ ಆಗೋಕ್ಕಿಂತ ಮುಂಚೆ ಐತಲ್ಲ ಸ್ವಲ್ಪ ಫ್ಲೋಟ್ ಆಗಬೇಕು. ಈ ಥರ ಫ್ಲೋಟ್ ಆಗಿ ಆಮೇಲೆ ಐತಲ್ಲ ಸಿಂಕ್ ಆಗಬೇಕು. ಈ ಥರ ಇದ್ರೆ ಐತಲ್ಲ ಸಿಮೆಂಟ್ ಕ್ವಾಲಿಟಿ ಚೆನ್ನಾಗಿದೆ ಅಂತ. ಇಲ್ಲ ಅಂದರೆ ಆಲ್ರೆಡಿ ಐತಲ್ಲ ಇದಕ್ಕೆ ಮಾಯಿಶ್ಚರ್ ಕಂಟೆಂಟು ಹಿಡಿದಿದೆ, ಹಾಗಾಗಿ ಇಮ್ಮಿಡಿಯೇಟ್ ಐತಲ್ಲ ಅದು ಸಿಂಕ್ ಆಗುತ್ತೆ. ಇಮ್ಮಿಡಿಯೇಟ್ ಸಿಂಕ್ ಆತಂದರೆ ಸಿಮೆಂಟ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅರ್ಥ. ಯಾವಾಗಲೂ ಫ್ಲೋಟ್ ಟೆಸ್ಟ್ ಮಾಡಿ ಈಸಿಲಿ ಐತಲ್ಲ ಸೈಟಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಸಿಮೆಂಟ್ ಐತಲ್ಲ ನಿಮ್ಮ ಕೈಯಾಗಿ ತೊಗೊಂಡು ಈ ಥರ ಐತಲ್ಲ ನೀವು ರಬ್ ಮಾಡಿ ನೋಡಿದರೆ ಟಾಕಮ್ ಪೌಡ್ರ್ ಇರ್ತದಲ್ಲ ಆ ಥರ ಐತಲ್ಲ ಫೀಲ್ ಆಗಬೇಕು. ಯಾವುದೂ ಐತಲ್ಲ ಲಂಪ್ಸು ಗುಡ್ಡೆ ನಿಮಗೆ ಐತಲ್ಲ ಕಾಣಬಾರ್ದು. ಫುಲ್ ಸಾಫ್ಟ್ ಆಗಿರಬೇಕು ಸಿಮೆಂಟು, ಯಾಕಂದರೆ ಇದು ಫೈನ್ ಪೌಡರ್ ಇದು, ಹಾಗಾಗಿ ಇದೆಲ್ಲ ಫುಲ್ ಸಾಫ್ಟ್ ಇರಬೇಕು. ಟಾಕಮ್ ಪೌಡ್ರು ಟೈಪ್ ಐತಲ್ಲ ನಿಮಗೆ ಇದು ಫೀಲ್ ಆಗಬೇಕು. ಆ ಥರ ಇದ್ರೆ ಐತಲ್ಲ ಇದು ಸಿಮೆಂಟು ಚೆನ್ನಾಗಿದೆ ಅಂತ. ಇದ್ರದ್ದು ಐತಲ್ಲ ದಪ್ಪ ಏನಾರ ಕಣ ಬರ್ತಾ ಇದೆ, ಇದರೊಳಗೆ ಪಾರ್ಟಿಕಲ್ಸ್ ಬರ್ತಾ ಇದೆ, ಲಂಪ್ಸ್ ಬರ್ತಾ ಇದೆ ಅಂದರೆ ಇದು ಸಿಮೆಂಟು ಚೆನ್ನಾಗಿಲ್ಲ ಅಂತ ಅರ್ಥ. ಸೊ ಯಾವಾಗಲೂ ಸಿಮೆಂಟು ಟಾಕಮ್ ಪೌಡ್ರ್ ಟೈಪು ಫೀಲ್ ಆಗಬೇಕು ನಿಮಗೆ. ಈಗ ನಿಮಗೆ ಒಂದು 4-5 ಪಾಯಿಂಟ್ಸು ಸೈಟಲ್ಲಿ ಯಾವ ಥರ ಸಿಮೆಂಟ್ ಚೆಕ್ ಮಾಡಬೇಕು ಅಂತ ಹೇಳಿದ್ದೀವಿ. ಸಿಮೆಂಟ್ ಐತಲ್ಲ ಫ್ರೆಶ್ ಇರಬೇಕು ಯಾವಾಗಲೂ. 3 ಮಂತ್ಸ್ಗಿಂತ ಜಾಸ್ತಿ ಇತ್ತಂದರೆ ಇದು ಐತಲ್ಲ ಸಿಮೆಂಟು ಎಕ್ಸ್ಪೈರ್ ಆಗಿದೆ ಅಂತ ಅರ್ಥ. ಇದರೊಳಗೆ ಓನ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ, ಎಕ್ಸ್ಪೈರ್ ಡೇಟ್ ಇದ್ರಾಗೆ ಇರೋದಿಲ್ಲ.
ಸೊ ಹಾಗಾಗಿ 3 ಮಂತ್ಸು ಬಿಫೋರೇ ಐತಲ್ಲ ನೀವು ಸಿಮೆಂಟ್ ಯೂಸ್ ಮಾಡಬೇಕು. 3 ಮಂತ್ಸ್ಗಿಂತ ಜಾಸ್ತಿ ಆದಮೇಲೆ ನೀವು ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ಆಲ್ರೆಡಿ 20 to 30% ಐತಲ್ಲ ಇದ್ರದ್ದು ಸ್ಟ್ರೆಂತ್ ಕಳೆದಿರುತ್ತೆ. ಸೊ ಹಾಗಾಗಿ ಏನು ಮಾಡಿ, ಮಾಯಿಶ್ಚರ್ ಕಂಟೆಂಟ್ ಆ್ಯಡ್ ಆಗಿರುತ್ತೆ ಅದರಾಗೆ, ಏರಿಂದನೂ ಐತಲ್ಲ ಮಾಯಿಶ್ಚರ್ ತೊಗೊಂಡ್ಬಿಡುತ್ತೆ ಸಿಮೆಂಟು. ಹಾಗಾಗಿ ಯಾವಾಗಲೂ ಸಿಮೆಂಟು ನಿಮ್ಮ ಮನೆಗೆ, ಕಾಂಕ್ರೀಟಿಗೆ ಎಲ್ಲ ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ಫ್ರೆಶ್ ಸಿಮೆಂಟನ್ನು ಯೂಸ್ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಮ ಮನೆ ಐತಲ್ಲ 100% ಸ್ಟ್ರೆಂತ್ ಅಚೀವ್ ಮಾಡುತ್ತೆ. ಸೊ ಇದು ಐತಲ್ಲ ಒಂದು ಸ್ಮಾಲು ಟೆಸ್ಟು, ಸೈಟಲ್ಲಿದ್ದಾಗ ನೀವೇ ಐತಲ್ಲ ಚೆಕ್ ಮಾಡಿಕೊಂಡು ಕ್ವಾಲಿಟಿ ಐತಲ್ಲ ನಿಮ್ಮ ಮನೆ ಮಾಡ್ಕೋಬಹುದು. ಕಂಪ್ಲೀಟ್ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.